ಇಲ್ಲಿ CNG ಫಿಲ್ಲಿಂಗ್ ಸಿಲಿಂಡರ್ ಇರುತ್ತೆ ಸರ್. ಇಲ್ಲಿ ನೀವು ಫಿಲ್ ಮಾಡಿದ್ರೆ ಇಲ್ಲಿಂದ ಹೋಗಿ ಕಂಪ್ಲೀಟ್ ಆಗಿ CNG ಸಿಲಿಂಡರ್ ಫಿಲ್ ಆಗಿರುತ್ತೆ ಸ್ಟೋರೇಜ್. ಪ್ಲಸ್ ಈ ಕಡೆ ಇರೋದು ಪೆಟ್ರೋಲ್ ಟ್ಯಾಂಕು. 2 kg CNG ಟ್ಯಾಂಕು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದ್ಸಲಿ ಫಿಲ್ ಮಾಡಿದ್ರೆ 2 kg ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಅವ್ರಿಗೆ ಎಷ್ಟು ಸಿಗುತ್ತೆ 5,000 ಅಂದ್ರೆ ಆ ವೆಹಿಕಲ್ ಕಾಸ್ಟ್ ಕಮ್ಮಿ ಮಾಡ್ಕೊಡ್ತೀವಿ. ಮತ್ತೆ HDFC ಬ್ಯಾಂಕ್ ಅಲ್ಲಿ HDFC ಕ್ರೆಡಿಟ್ ಕಾರ್ಡ್ ಇದ್ರೆ ಅವ್ರಿಗೆ ಕ್ಯಾಶ್ ಬ್ಯಾಕ್ ಆಫರ್ಸ್ ಸಿಗುತ್ತೆ. ಬನ್ನಿ. ಸೊ ಇಲ್ಲಿ ಎಲ್ಲಾ ತರ ಮಾಡೆಲ್ಸ್ ಇದೆ. ಇಲ್ಲಿ ಬಜಾಜ್ ಅಲ್ಲಿ ಬರೀ ಬಜಾಜಿ ಫ್ರೀಡಮ್ ಅಷ್ಟೇ ಅಲ್ಲ, ಬೇರೆ ಎಲ್ಲಾ ಗಾಡಿಗಳು ಇದೆ. ಪಲ್ಸರ್ ಆಗ್ಬೋದು, ಎಲ್ಲಾ ತರ ಗಾಡಿಗಳಿದೆ. ಸೊ ಇಲ್ಲಿ CNG ವೆಹಿಕಲ್ ಬಗ್ಗೆ ನಾವು ಪರ್ಟಿಕ್ಯುಲರ್ ತಿಳ್ಕೊಂತ ಹೋಗೋಣ. ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರೋ, ಸೊ ಇದು ಡೆಮೋ ವೆಹಿಕಲ್ ಅಂತೆ. ಈಗ ಇಲ್ಲಿದೆಯಲ್ಲ, ಇದು ಡೆಮೋ ವೆಹಿಕಲ್. ಸೊ ಈಗ ನೋಡೋಕೆ ನಿಮಗೆ ಎಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ಯಾಕೆಂದ್ರೆ ಏನೇನು ಸ್ವಿಚಸ್ಸು ಮತ್ತೆ ಏನ್ ಪೈಪ್ ಕನೆಕ್ಷನ್ಸು ಎಲ್ಲ ಹೆಂಗಿದೆ ಅಂತ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಈ ಡೆಮೋ ವೆಹಿಕಲ್ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ಇದು ಕಂಪ್ಲೀಟ್ಲಿ CNG ಗಾಡಿ. ಇದು ಬಜಾಜ್ ಅವರ ಫಸ್ಟ್ CNG ಗಾಡಿ ಲಾಂಚ್ ಮಾಡಿದ್ರು ಈ ಪ್ರಪಂಚದಲ್ಲಿ. ಬಜಾಜ್ ಅವರೇ CNG ಗಾಡಿನ ಲಾಂಚ್ ಮಾಡಿರೋದು. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ಲಿ CNG ಮತ್ತೆ ಪೆಟ್ರೋಲ್ ಎರಡು ಮಿಕ್ಸ್ ಆಗಿರೋ ಟ್ಯಾಂಕ್ ಇದು. ಇಲ್ಲಿ ನಿಮಗೆ 2 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಇಲ್ಲಿ ನೀವು ಪೆಟ್ರೋಲ್ ಟ್ಯಾಂಕ್ ಫಿಲ್ ಮಾಡ್ಬೋದು. 2 ಲೀಟರ್ ಕೆಪಾಸಿಟಿ ಇರೋದು. ಇಲ್ಲಿ ನಿಮಗೆ CNG ಆಪ್ಷನ್ ಬರುತ್ತೆ. 2 kg ಸಿಲಿಂಡರು. ಇಲ್ಲಿ ನಿಮಗೆ ಸೀಟ್ ಕೆಳಗಡೆ ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ. CNG ಸಿಲಿಂಡರು. ಇದು ಡೆಮೋ ಆಗಿರೋದ್ರಿಂದ ಈ ತರ ಇದೆಯಾ ಓಪನ್? ಹೌದು ಸರ್, ಡೆಮೋ ಗಾಡಿ ಆಗಿದ್ದಕ್ಕೆ ಇದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಮಾಡಿದ್ದಾರೆ. ಇದು ನಿಮಗೆ 2 kg CNG ಟ್ಯಾಂಕು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದ್ಸಲಿ ಫಿಲ್ ಮಾಡಿದ್ರೆ 2 kg ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಪ್ಲಸ್ ಪೆಟ್ರೋಲ್ 2 ಲೀಟರ್ಸ್ ನಿಮಗೆ ಟೋಟಲ್ ಕಂಬೈನ್ಡ್ ಪೆಟ್ರೋಲ್ ಆಸ್ ವೆಲ್ CNG ನಿಮಗೆ ಟೋಟಲ್ 300 ಕಿಲೋಮೀಟರ್ ರೇಂಜ್ ಬರುತ್ತೆ ನಿಮಗೆ. ಸೊ ಇದು ಆಲ್ಮೋಸ್ಟ್ 11 to 12 ಟೆಸ್ಟ್ ಪಾಸ್ ಆಗಿರೋ ಬಂದಿರೋ ಗಾಡಿ ಇದು. ಸೊ ನಿಮಗೆ ಜನಗಳಿಗೆ ಯೂಶಲಿ ಭಯ ಇರುತ್ತೆ, ಇವಾಗ ಗಾಡಿ ಏನಾದರೂ ಇಂದ ಎಕ್ಸ್ಪ್ಲೋರ್ಡ್ ಆಗೋದು, ಇಲ್ಲ ಸಿಲಿಂಡರ್ ಕೆಳಗಡೆ ಇರುತ್ತೆ, ಆ ಥರ ಏನೂ ಆಗಲ್ಲ. ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಬಂದಿರೋದು. ಫ್ರಂಟ್ ಇಂದ ಸೈಡಿಂದ ಎಲ್ಲ ಕಡೆಯಿಂದ. ಇದ್ರ ಮೇಲೆ ಲಾರಿನೂ ಹತ್ತಿಸಿ ಟೆಸ್ಟ್ ಮಾಡಿದ್ದಾರೆ. ಒಂದು ಚೂರು CNG ಮೇಲೆ ಒಂಚೂರು ಡೆಂಟ್ ಇಲ್ಲ. ಪ್ಲಸ್ ನಿಮಗೆ ಇಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. 125 cc ಗಾಡಿಯಿಂದ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಮೈಲೇಜು ನಿಮ್ಗೆ ಆಲ್ಮೋಸ್ಟ್ ಎರಡು CNG ಮತ್ತು ಪೆಟ್ರೋಲ್ ಎರಡು ಫಿಲ್ ಮಾಡಿದ್ರೆ ನಿಮ್ಗೆ 300 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ ಇದ್ರ ಜೊತೆ ಅದ್ರ ಸಹ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ ಸಿಗುತ್ತೆ ಇದರಲ್ಲಿ ನಿಮಗೆ. ಇದರಲ್ಲಿ ನೀವು ಬೇಕಾದ್ರೆ ಕಾಲ್ಸ್ ಅಟೆಂಡ್ ಮಾಡ್ಕೊಬೋದು. ಈ ಸ್ವಿಚ್ ಒತ್ತಿದ್ರೆ ನಿಮಗೆ ಕಾಲ್ಸ್ ಅಟೆಂಡ್ ಮಾಡ್ಬೋದು ಮತ್ತು ಕಾಲ್ ಡಿಸ್ಕನೆಕ್ಟ್ ಮಾಡ್ಬೋದು. ಇದರಲ್ಲಿ ನೀವು ಬೇಕಾದ್ರೆ ಪೆಟ್ರೋಲ್ ಮತ್ತು CNGನ ಸ್ವಿಚ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಡಿಸ್ಕ್ ಬರುತ್ತೆ. ಸೊ CNGಲಿ ನಿಮಗೆ 3 ವೇರಿಯಂಟ್ ಬರುತ್ತೆ. ಒಂದು ಡಿಸ್ಕ್ ಮತ್ತು LED ಬರೋದು, ಡ್ರಮ್ ವಿತ್ LED ಆ್ಯಂಡ್ ಮತ್ತು ಬರೀ ಡ್ರಮ್ ಇರೋದು. ಸೊ ನಿಮಗೆ ಟಾಪ್ ಹ್ಯಾಂಡ್ ಇದು ನಿಮಗೆ ಟಾಪ್ ಹ್ಯಾಂಡ್ ವೇರಿಯಂಟು. ಟಾಪ್ ಹ್ಯಾಂಡ್ ವೇರಿಯಂಟ್ ನಿಮಗೆ ಆಲ್ಮೋಸ್ಟ್ 1,48,000 ಬರುತ್ತೆ. ಅದೇ ನೀವು ಡ್ರಮ್ ವಿತ್ LED ಹೋದರೆ ನಿಮಗೆ ಆಲ್ಮೋಸ್ಟ್ 1,23,000 ಚಿಲ್ಲರೆ ಬರುತ್ತೆ. ಅದೇ ನೀವು ನಮಗೆ ಬರೀ ಡ್ರಮ್ ಬೇಕು, LED ಏನು ಬೇಡ ಅಂದರೆ ನಿಮ್ಗೆ ಆಲ್ಮೋಸ್ಟ್ 1,18,000 19,000 ಬರುತ್ತೆ. ಇದ್ರ ಜೊತೆಗೆ ನಿಮಗೆ ಒಂದು ಕಿಕ್ಕರ್ ಇರುತ್ತೆ. ಇಲ್ಲಿ ಒಂದು ಕಿಕ್ಕರ್ ಬರುತ್ತೆ ಆಸ್ ವೆಲ್ ಆಸ್ 5 ಸ್ಪೀಡ್ ಗೇರ್ ಬಾಕ್ಸು. ಇಲ್ಲಿ CNG ಫಿಲ್ಲಿಂಗ್ ಸಿಲಿಂಡರ್ ಇರುತ್ತೆ ಸರ್. ಇಲ್ಲಿ ನೀವು ಫಿಲ್ ಮಾಡಿದ್ರೆ ಇಲ್ಲಿಂದ ಹೋಗಿ ಕಂಪ್ಲೀಟ್ ಆಗಿ CNG ಸಿಲಿಂಡರ್ ಫಿಲ್ ಆಗಿರುತ್ತೆ ಸ್ಟೋರೇಜು. ಪ್ಲಸ್ ಈ ಕಡೆ ಇರೋದು ಪೆಟ್ರೋಲ್ ಟ್ಯಾಂಕು. ಈ ಕಡೆ ಪೆಟ್ರೋಲ್ ಟ್ಯಾಂಕ್ 2 ಲೀಟರ್ಸ್ ಕೆಪಾಸಿಟಿ. ಸೊ ಎರಡು ನಿಮ್ಮ ಕಂಬೈನ್ಡ್ ರೇಂಜ್ ಬಂದ್ಬಿಟ್ಟು 300 ಕಿಲೋಮೀಟರ್ಸ್ ಬರುತ್ತೆ ಸರ್. ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಹಿಂದೆ ಮೋನೋಶಾಕ್ ಸಸ್ಪೆನ್ಷನ್ ಇದರಲ್ಲಿ. ಹೌದು ಸರ್, ಇದು ಮೋನೋಶಾಕ್ ಸಸ್ಪೆನ್ಷನ್ ಇದು. ಪ್ಲಸ್ ಇಡೀ ಬೈಕ್ ಇಂಡಸ್ಟ್ರಿಯಲ್ಲಿ ಲಾಂಗೆಸ್ಟ್ ಸೀಟ್ ಕೆಪಾಸಿಟಿ ಇರೋದು ಬಜಾಜ್ ಒಂದೇ ಸರ್, ಫ್ರೀಡಮ್ ಕೊಟ್ಟಿರೋದು. ಇದನ್ನ ಒಂದು ಕಂಪ್ಲೀಟ್ ಆಗಿ ಫ್ಯಾಮಿಲಿ ಗಾಡಿ ಅಂತ ಅನ್ಬೋದು. ಯಾಕಂದ್ರೆ ಲಾಂಗೆಸ್ಟ್ ಸೀಟ್ ಇರೋ ಕೆಪಾಸಿಟಿ ಇರೋ ಕಾರಣಕ್ಕೆ ಒಂದು ಫ್ಯಾಮಿಲಿ 4 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಅಷ್ಟು ಇದರ ಸೀಟ್ ಕೆಪಾಸಿಟಿ ಇರೋದು. ಪರ್ಮಿಷನ್ ಇಲ್ಲ, ಬಟ್ ಅದೇ ಲೋಕಲ್ಸ್ ಇಲ್ಲ ಸಣ್ಣ ಪುಟ್ಟಕ್ಕೋಸ್ಕರ ಒಂದು ಫ್ಯಾಮಿಲಿಯಲ್ಲಿ ಆರಾಮಾಗಿ 4 ಜನ ಕೂತ್ಕೊಂಡು ಹೋಗ್ಬೋದು. ಅಷ್ಟು ಕೆಪಾಸಿಟಿ ಇರುತ್ತೆ ಸರ್ ಈ ಗಾಡಿಗೆ. ಸೊ ನಿಮಗೆ ಇದ್ರ ಕಾಂಬಿ ಬ್ರೇಕಿಂಗ್ ಬರೋ ಕಾರಣಕ್ಕೆ ಸೊ ನೀವು ಹಿಂದೆ ಬ್ಯಾಕ್ ಬ್ರೇಕ್ ತೊಳೆದ್ರೆ ಮುಂದೆನೂ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಡೀ ಪ್ರಪಂಚದಲ್ಲಿ ಯಾರು ಲಾಂಚ್ ಮಾಡಿದಿರೋ ಗಾಡಿ ಫಸ್ಟ್ ಟೈಮ್ ಬಜಾಜ್ ಅವ್ರು ಮಾಡಿರೋದು ಸರ್, CNG ವೇರಿಯಂಟ್ ಆಗಿ. ಇದ್ರ ಮುಂದೆ ಇದು ನೋಡ್ತಾ ಬೇರೆ ಕಂಪನಿ ಶುರು ಮಾಡಿದ್ರು. ಇವಾಗ TVS ಅವರು ಜುಪಿಟರ್ ಸ್ಟಾರ್ಟ್ ಮಾಡೋರೆ, ಅದು ಸ್ಕೂಟ್ರಲ್ಲಿ. ಬಟ್ ಬೈಕ್ಸಲ್ಲಿ ನಿಮಗೆ ಬರೋದು ಬಜಾಜ್ ಒಂದೇನೆ. ಬಜಾಜ್ ಅವರೇ ನೀಟಾಗಿ ಸಿಲಿಂಡರ್ ಎಲ್ಲ ಟೆಸ್ಟ್ ಮಾಡಿ ನಿಮಗೆ ಒಂದು ಫ್ಯಾಮಿಲಿ ಗಾಡಿ ಥರ ಮಾಡಿರೋದು ಒಂದು ಲೋಕಾಸನ. ಅದ್ರ ಜೊತೆಗೆ ನಿಮಗೆ ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ನೀವು ಇಲ್ಲೇ ಬೇಕಾ ಬ್ಲೂಟೂತಲ್ಲಿ ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ಸ್ ಬರುತ್ತೆ ನಿಮಗೆ.
ಇಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಸಹ ಇರುತ್ತೆ ಫೋನಲ್ಲಿ. ಒಂದ್ಸಲಿ ನಿಮ್ಮ ಗಾಡಿನ ತೊಗೊಂಡ್ಮೇಲೆ ನಿಮಗೆ ಫೋನ್ಗೆ ಕನೆಕ್ಟ್ ಆಗುತ್ತೆ. ಬಜಾಜ್ ರೈಡ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಆ್ಯಪ್ಗೆ ನೀವೇನಾದರೂ ಕನೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ಗಾಡಿನ, ಇದರಲ್ಲಿ ನಿಮ್ದು ಯಾರಾದರೂ ಫೋನ್ ಬಂದರೆ ಇಲ್ಲ ಯಾರಾದರೂ ಕಾಲ್ ಮಾಡ್ತವ್ರೆ ಅಂದರೆ ಇದರಲ್ಲಿ ನೀವು ಬೇಕಾದ್ರೆ ಮ್ಯಾಚ್ ನೋಡ್ಕೊಬೋದು, ಸಾಂಗ್ ಸೆಲೆಕ್ಟ್ ಮಾಡ್ಕೊಬೋದು, ಪ್ಲೇ ಮಾಡ್ಕೊಬೋದು, ಇಲ್ಲ ಡೇಟ್ ಆ್ಯಂಡ್ ಟೈಮ್ ಸೆಲೆಕ್ಟ್ ಮಾಡ್ಕೊಬೋದು, ಯಾವ ರೈಡ್ ಟ್ರಿಪ್ ಎ ಟ್ರಿಪ್ ಬಿ ಅಂತ ಇರುತ್ತೆ ಅದು ಮಾಡ್ಕೊಬೋದು. ಆ ಜೊತೆಗೆ ಯಾರು ಕಾಲ್ ಮಾಡ್ತವ್ರೆ, ಯಾರು ಮೆಸೇಜ್ ಮಾಡೋರು ಎಲ್ಲ ಬರುತ್ತೆ ಇದರಲ್ಲಿ ಸಹ. ಫ್ರೀಡಮ್ ಬೈಕ್ ಹೌದು ಸರ್, ಇದು ಬೇಸಿಕ್ ಮಾಡೆಲ್. ಹೌದು ಸರ್, ಈ ಬೇಸಿಕ್ ಮಾಡಲ್. ಇದರಲ್ಲಿ ನಿಮಗೆ ಹ್ಯಾಲೋಜಿನ್ ಬಲ್ಬ್ ಇರುತ್ತೆ ಮತ್ತೆ ಮುಂದೆ ಡಿಸ್ಕ್ ಇರಲ್ಲ. ಇದರಲ್ಲಿ ನಿಮಗೆ ಟೈರ್ಸ್ ಬಿಟ್ಟು ಸ್ವಲ್ಪ ಕಮ್ಮಿ ಇರುತ್ತೆ. ಮುಂದೆ ನಿಮಗೆ 17 ಇಂಚಸ್ ಟೈರ್ ಬರುತ್ತೆ, ಹಿಂದೆ ನಿಮಗೆ 16 ಇಂಚಸ್. ಬಟ್ ವಿಡ್ತ್ ನಿಮಗೆ ಟಾಪ್ ಹ್ಯಾಂಡ್ಗಿನ ಸ್ವಲ್ಪ ಕಮ್ಮಿ ಬರುತ್ತೆ ಇದರಲ್ಲಿ. ಬಟ್ ರೇಂಜ್ ಎಲ್ಲ ಇದರಲ್ಲಿ ನಿಮಗೆ 2 ಕಲರ್ ಆಪ್ಷನ್ಸ್ ಬರುತ್ತೆ ಸರ್. ಒಂದು ಗ್ರೇ ಮತ್ತೆ ಇನ್ನೊಂದು ಬ್ಲೂ ಕಲರ್ ಬರುತ್ತೆ. ಇನ್ನೊಂದು ನಿಮಗೆ ಮಿಡ್ ವೇರಿಯಂಟ್ ಇರುತ್ತೆ. ಮಿಡ್ ವೇರಿಯಂಟ್ ಅಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಸ್ವಲ್ಪ ಜಾಸ್ತಿ ಇದೆ. ಪ್ಲಸ್ ಅದ್ರಲ್ಲಿ ನಿಮಗೆ LED ಇರುತ್ತೆ. ಇಲ್ಲಿ ಮುಂದೆ ಹೆಲೋಜನ್ ಬಲ್ಬ್ ಬದಲು LED ಬಲ್ಬ್ ಬರುತ್ತೆ. ಮತ್ತೆ ಫೀಚರ್ ಟೈರ್ ವೇಸ್ ಸ್ವಲ್ಪ ಎಕ್ಸ್ಪಾನ್ಷನ್ ಇರುತ್ತೆ. ಟೈರ್ ಬಿಡ್ತು ಇಂಚಸ್ ಸೇಮ್ 16 ಇಂಚಸ್, ಸಾರಿ ಮುಂದೆ 17 ಇಂಚಸ್, ಹಿಂದೆ 16 ಇಂಚಸ್ ಟೈರ್ ಇರುತ್ತೆ. ಸರ್, ಬಜಾಜ್ ಅಲ್ಲಿ ಹೊಸ ಕಾನ್ಸೆಪ್ಟ್ ಅಂದ್ರೆ ಬಜಾಜ್ ಅಂತ ಅಲ್ಲ, ಎಸ್ಪೆಷಲಿ CNG ನಲ್ಲಿ ಬೈಕ್ ಗಳಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ನಿಮ್ಮಲ್ಲಿ ಫಸ್ಟ್ ಬಂತು. ಬೈಕ್ ಕಾರ್ಗಳಲ್ಲಿ ತುಂಬಾ CNG ವೆಹಿಕಲ್ ನೋಡಿದ್ವಿ, ಬಟ್ ಬೈಕ್ ಅಲ್ಲಿ ಇರ್ಲಿಲ್ಲ. ಸೊ ಹೆಂಗಿದೆ ಸರ್, ಸೇಲ್ಸ್ ಎಲ್ಲ ಹೆಂಗಿದೆ, ಮತ್ತೆ ಕಸ್ಟಮರ್ಗೆ ಇಷ್ಟ ಆಗ್ತಾ ಇದೆಯಾ, ಯಾವ ತರ ಇದೆ? ತುಂಬಾ ಚೆನ್ನಾಗಿದೆ ಸರ್. ಪ್ರಪಂಚದಲ್ಲೇ ಫಸ್ಟ್ ಟೈಮ್ CNG ಬೈಕ್ ಬಿಟ್ಟಿರೋದು ಅದು ನಮ್ಮ ಬಜಾಜಲ್ಲಿ ಮಾತ್ರ ಸರ್. ಅದರಿಂದ ಕಸ್ಟಮರ್ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ, ಮತ್ತೆ ಚೆನ್ನಾಗಿ ತುಂಬಾ ಸೇಲ್ ಆಗುತ್ತೆ. ಇದು ಬಂದು ಆಗಸ್ಟ್ 15 ನಾವು ಲಾಂಚ್ ಮಾಡಿದ್ದು. ಆವಾಗ್ಲಿಂದ ತುಂಬಾ ಚೆನ್ನಾಗಿ ಹೋಗುತ್ತೆ ಸರ್. ಮತ್ತೆ ಕಸ್ಟಮರ್ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ 1 kgಗೆ 103 ಕಿಲೋಮೀಟರ್ ಬರ್ತಿದೆ. ಸೊ ಟೋಟಲ್ 2 kg 204 ಕಿಲೋಮೀಟರ್ ಬರ್ತದೆ. ಇದರಲ್ಲಿ 2 ಲೀಟರ್ ಪೆಟ್ರೋಲ್ ಬೇರೆ ಇದೆ. 2 ಲೀಟರ್ ಪೆಟ್ರೋಲ್ಗೆ 1 ಲೀಟರ್ ಪೆಟ್ರೋಲ್ಗೆ 65 ಕಿಲೋಮೀಟರ್ ಬರುತ್ತೆ. ಟೋಟಲ್ ನಿಮಗೆ 330 ಆ ಗಾಡಿ ನಿಮಗೆ ತಗೋಬಹುದು ಸರ್. ಸೊ ಒಂದ್ಸಲ ಫಿಲ್ ಮಾಡಿಸ್ಬಿಟ್ರೆ 330 ಕಿಲೋಮೀಟರ್ ಓಡಿಸಬಹುದು. ಹೌದು ಸರ್. ಪ್ರೈಸ್ ಎಷ್ಟಾಗುತ್ತೆ, ಮತ್ತೆ ಯಾವ್ಯಾವ ತರ ವೇರಿಯಂಟ್ ಗಾಡಿಗಳಿದೆ ಸರ್? ಇದ್ರಲ್ಲಿ 3 ವೇರಿಯಂಟ್ ಇದೆ ಸರ್. ಅದು ಬೇಸಿಕ್, ಮತ್ತೆ ಮಿಡ್ ವರ್ಷನ್, ಮತ್ತೆ ಟಾಪ್ ಎಂಡ್ ಇದೆ ಸರ್. ಸೊ ಪ್ರೈಸ್ ಏನಾಗುತ್ತೆ ಸರ್? ಏನ್ ಡಿಫ್ರೆನ್ಸ್ ಬೇಸಿಕ್ ಮಿಡಲ್ಗೂ ಏನ್ ಡಿಫ್ರೆನ್ಸ್? ಅದು ಪ್ರೈಸ್ ಡಿಫ್ರೆನ್ಸ್ ಬಂದು ಬೇಸಿಕಲಿ ಹ್ಯಾಲೋಜನ್, ಮತ್ತೆ ನಿಮಗೆ ಡಿಸ್ಕ್ ಬ್ರೇಕ್ ಇರೋದಿಲ್ಲ. ಮತ್ತೆ ಟಾಪ್ ಎಂಡ್ ಅಲ್ಲಿ ನಿಮಗೆ ಫುಲ್ ಡಿಜಿಟಲ್ LED ಇರುತ್ತೆ, ಎಲ್ಲ ಬರುತ್ತೆ ಸರ್. LED ಲೈಟ್ ಇರುತ್ತೆ. ಬರುತ್ತೆ ಸರ್. ಸೊ ಮತ್ತೆ ಕಲರಿಂಗ್ ಆಪ್ಷನ್ ಇದೆಯಾ? ಕಲರಿಂಗ್ ಅಲ್ಲಿ 5 ಕಲರ್ಸ್ ಬರ್ತದೆ ಸರ್. ಟಾಪ್ ಎಂಡ್ ಬ್ಲಾಕ್, ರೆಡ್, ಬ್ಲೂ, ವೈಟ್ ಬರ್ತದೆ. ಬೇಸಿಕಲಿ ನಿಮ್ಗೆ 2 ಕಲರ್ ಬರ್ತದೆ, ಗ್ರೇ ಯೆಲ್ಲೋ ಮತ್ತೆ ಗ್ರೇ ರೆಡ್ ಬರ್ತದೆ, 2 ಬರ್ತದೆ ಸರ್. ಸರ್, ಈಗ ನಿಮ್ಮಲ್ಲಿ ಪೆಟ್ರೋಲ್ ಗಾಡಿಗಳು ಜಾಸ್ತಿ ಸೇಲ್ ಆಗುತ್ತಾ, CNG ವೆಹಿಕಲ್ ಜಾಸ್ತಿ ಸೇಲ್ ಆಗುತ್ತೆ? ಸೊ ನಮಗೆ ಮುಂಚೆ ಪೆಟ್ರೋಲ್ ಗಾಡಿ ಜಾಸ್ತಿ ಸೇಲ್ ಆಗ್ತಿದೆ. ಈಗ CNG ಜಾಸ್ತಿ ಮೂವಿಂಗ್ಸ್ ಇದೆ ನಮ್ಮ ಸರೌಂಡಿಂಗ್ ಅಲ್ಲಿ. ಯಾಕಂದ್ರೆ 5 ಕಡೆ ಲೊಕೇಶನ್ ನಲ್ಲಿ ನಿಯರ್ಲಿ 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಪೆಟ್ರೋಲ್ ಟ್ಯಾಂಕ್ ಸಿಗುತ್ತೆ ಸರ್. ನಿಮಗೆ ಇಲ್ಲಿ ನೆಲಮಂಗಲ, ಮತ್ತೆ ದಾಸನಪುರ, ಜಾರಹಳ್ಳಿ, ಟಿ ದಸರಹಳ್ಳಿ, ಮತ್ತೆ ಚಿಕ್ಕಬಾನವರ ಎಲ್ಲ ಕಡೆ ಗ್ಯಾಸ್ ನಿಮ್ಗೆ ಸಿಗುತ್ತೆ ಸರ್. ಪ್ರೈಸ್ ಬಂದು ನಿಮಗೆ 117 ಶುರು ಆಗುತ್ತೆ ಸರ್. ನಾರ್ಮಲಿ ಟಾಪ್ ಎಂಡ್ ಮತ್ತೆ ನಿಮಗೆ ಟೋಟಲಿ 142 ಆ ಥರ ಬರುತ್ತೆ ಸರ್. ಸರ್, ಈಗ ವೇರಿಯಂಟ್ಸ್ ಅಲ್ಲಿ ಮೈಲೇಜ್ ಏನಾದ್ರು ಚೇಂಜ್ ಆಗುತ್ತಾ? ಬಟ್ ಜಸ್ಟ್ ಸರ್ ಎಲ್ಲ ಒಂದೇ ಬರುತ್ತೆ. ಡಿಸ್ಕ್ ಬ್ರೇಕ್, ಬ್ಲೂಟೂತ್ ಹೌದು ಸರ್, ಅದು ಮಾತ್ರ ವೇರಿ ಇರುತ್ತೆ. ಹೌದು ಸರ್. ವಿಡಿಯೋ ನೋಡ್ತಾ ಇರೋರು ಈ ನಿಯರೆಸ್ಟ್ ನಮ್ಮ ಕ್ಯೂರಾಜ್ ಬಜಾಜ್ 8ನೇ ಮೈಲಿ ಶೋರೂಮ್ ಇದೆ. ನಿಯರ್ ನಾಕ್ಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಪಕ್ಕದಲ್ಲಿ ಪ್ರಕ್ರಿಯೆ ಹಾಸ್ಪಿಟಲ್ ಇದೆ ಲ್ಯಾಂಡ್ ಮಾರ್ಕ್ಗೆ. ನೀವು ಯಾರೇ ನೋಡ್ತಿದ್ರು ಬಂದ್ರು ನಮ್ಮಲ್ಲಿ ಆಫರ್ಸ್ ಇದೆ. ಸ್ಕ್ರಾಚ್ ಅಂಡ್ ಸರ್ಪ್ರೈಸ್ ಆಫರ್ ಇದೆ. ಅದರಲ್ಲಿ ನಿಮಗೆ 5000 ಗಂಟೆಗೆ ಆಫರ್ ಸಿಗುತ್ತೆ. ಆಮೇಲೆ ಕ್ಯಾಶ್ ಬ್ಯಾಕ್ಸ್ ಇದೆ. ಮತ್ತೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ಕೊಡ್ತೀವಿ. ಬೆಸ್ಟ್ ಗಿಫ್ಟ್ಗಳು ಕೊಡ್ತೀವಿ. ಬನ್ನಿ 8ನೇ ಮೈಲಿ ಈ ಥರ ಶೋರೂಮ್ ಬಜಾಜ್ ಶೋರೂಮ್ ವಿಸಿಟ್ ಮಾಡಿ ನೀವು ಖುಷಿಯಾಗಿ ತಗೊಂಡೋಗಿ. ಓಕೆ, ಅಂದ್ರೆ ಇದು ಕ್ಯಾಶ್ ಬ್ಯಾಕ್ ಅಂತ ಹೇಳಿದಲ್ಲ, ಕ್ರಾಚ್ ಇದು ಯಾವ ತರ ಇರುತ್ತೆ ಸರ್? ಅದು ಅಲ್ಲಿ ಒಂದು ಸ್ಕ್ರಾಚ್ ಕಾರ್ಡ್ ಕೊಟ್ಟಿದ್ದೀವಿ. ಅದ್ರ ಸ್ಕ್ರಾಚ್ ಮಾಡಿದ್ರೆ 1500, 2500, 5000 ಗಂಟ ಅವ್ರಿಗೆ ಎಷ್ಟು ಸಿಗುತ್ತೆ 5000 ಅಂದ್ರೆ ಆ ವೆಹಿಕಲ್ ಕಾಸ್ಟ್ ಕಮ್ಮಿ ಮಾಡ್ಕೊಡ್ತೀವಿ. ಮತ್ತೆ HDFC ಬ್ಯಾಂಕ್ ಅಲ್ಲಿ HDFC ಕ್ರೆಡಿಟ್ ಕಾರ್ಡ್ ಇದ್ರೆ ಅವ್ರಿಗೆ ಕ್ಯಾಶ್ ಬ್ಯಾಕ್ ಆಫರ್ಸ್ ಸಿಗುತ್ತೆ. ಓಕೆ ಓಕೆ. ಸೊ ಆ ಕಾರ್ಡ್ ಯಾವಾಗ ಕೊಡ್ತೀರಾ ನೀವು? ಕ್ಯಾಶ್ ಇಮಿಡಿಯೇಟ್ ಸರ್. ಗಾಡಿ ಬುಕ್ ಮಾಡಿದ ತಕ್ಷಣ ಫುಲ್ ಪೇಮೆಂಟ್ ಆಗಿದ ತಕ್ಷಣ ಕೊಡ್ತೀವಿ. ಆ ಫುಲ್ ಪೇಮೆಂಟ್ ಮಾಡಿದ್ರೆ ಎಷ್ಟು ಅವ್ರಿಗೆ ಸಿಗುತ್ತೋ ಅಷ್ಟು ನಿಮ್ಗೆ ಯಾವ್ದು ಸಿಗುತ್ತೆ, ಅಮೌಂಟ್ ಕಮ್ಮಿ ಆಗುತ್ತೆ ಆನ್ ರೋಡ್ ಅಲ್ಲಿ. ಸೊ ಇನ್ನೊಂಥರ ಲಕ್ಕು ಮ್ಯಾಟರ್ ಆಗುತ್ತೆ. ಹೌದೌದು, ಹೌದು ಸರ್, ಡೆಫಿನೆಟ್ಲಿ. ಕೆಲವರು 1,500 ಡಿಸ್ಕೌಂಟ್ ಸಿಗ್ಬೋದು, ಕೆಲವರು 5,000 5,000 ಸಿಕ್ಕಿದೆ ಸರ್. ಖುಷಿ ಪಟ್ಟು ತಗೊಂಡೋಗಿದ್ರೆ ಗಾಡಿನ.